14 ಜುಲೈ 2023 ಇಡೀ ಭಾರತನೇ ಹೆಮ್ಮೆ ಪಡ್ತಕ್ಕಂತಹ ವಿಷಯ ನಡೆಯುತ್ತೆ. ಚಂದ್ರಯಾನ 3 ಇಸ್ರೋ ಲಾಂಚ್ ಮಾಡುತ್ತೆ ಬರೀ 615 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ. ಬೇರೆ ಹಾಲಿವುಡ್ ಮೂವೀಸ್ಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಅದಕ್ಕಿಂತ ಕಡಿಮೆ ಬಜೆಟ್ ಅಂತ ಹೇಳ್ಬೋದು ಇದನ್ನ. ಇದಷ್ಟೇ ಅಲ್ಲ, ಆಲ್ರೆಡಿ ಲೂನಾರ್ ಆರ್ಬಿಟ್ ಅನ್ನ ನಾವು ರೀಚ್ ಆಗಿದೀವಿ. ಅರೌಂಡ್ 1437 ಕಿಲೋಮೀಟರ್ ಅಷ್ಟು ದೂರ ಇದೆ ಮೂನ್ ನಮ್ಮ ಸ್ಯಾಟಲೈಟ್ ಇಂದ. ಅಂಡ್ ನಿರೀಕ್ಷಣೆಗಳಿದೆ 23 ಆಗಸ್ಟ್ 2023ಕ್ಕೆ ಸಾಫ್ಟ್ ಲ್ಯಾಂಡಿಂಗ್ ಆಗಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಡಾರ್ಕ್ ಸೈಡ್ ಆಫ್ ದ ಮೂನ್ ಕಡೆಗೆ ಸಾಫ್ಟ್ ಲ್ಯಾಂಡಿಂಗ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. ಸೊ ಇನ್ ಕೇಸ್ ಇದು ಆದರೆ ಓವರ್ ಆಲ್ ಇಡೀ ಪ್ರಪಂಚದಲ್ಲೇನೆ 4ನೇ ದೇಶದಲ್ಲೂ ಕೂಡ ನಾವು ಇನ್ವಾಲ್ವ್ ಆಗ್ತೀವಿ, ಅಥವಾ 4ನೇ ದೇಶದಲ್ಲೂ ಕೂಡ ನಮ್ದು ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕಾಗುತ್ತೆ ಮೂನ್ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿರ್ತಕ್ಕಂತಹ ದೇಶಗಳಲ್ಲಿ ಅಂತ ನೋಡೋದಾದ್ರೆ. ಇನ್ನೊಂದು ಕಡೆಯಿಂದ ಡಾರ್ಕ್ ಸೈಡ್ ಕಡೆಗೆ ಏನಾದರೂ ಲ್ಯಾಂಡ್ ಆಯ್ತು, ಸಾಫ್ಟ್ ಲ್ಯಾಂಡಿಂಗ್ ಆಯ್ತು ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಮೊದಲನೇ ದೇಶ ಆಗುತ್ತೆ ಭಾರತ. ಬಹಳನೇ ಹೆಮ್ಮೆ ತರತಕ್ಕಂತಹ ವಿಷಯ ಇದು. ಅಟ್ ದ ಸೇಮ್ ಟೈಮ್ ಇದರ ಬಿಸ್ನೆಸ್ ಆಂಗಲ್ ಕೂಡ ಇದೆ ಅಂತ ಹೇಳ್ಬೋದು. ಒಂದು ಇಂಡಿಯನ್ ಸ್ಪೇಸ್ ಎಕನಾಮಿ ಏನಿದೆಯೋ ಆಲ್ಮೋಸ್ಟ್ $9.6 ಬಿಲಿಯನ್ ನಷ್ಟು ವ್ಯಾಲ್ಯೂಯೇಷನ್ ಇಟ್ಕೊಂಡಿದೆ ಬೈ 2020 ಅಂತ ನೋಡೋದಾದ್ರೆ. ಹಾಗೆ ಇನ್ನೊಂದು ಎಸ್ಟಿಮೇಷನ್ಸ್ ಪ್ರಕಾರ ಅಂತ ಹೇಳಿದ್ರೆ ಈ ನಂಬರ್ಸ್ಗಳು $13 ಬಿಲಿಯನ್ ಗಳಿಗೆ ಇನ್ಕ್ರೀಸ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ ಬೈ 2025. ಇದಷ್ಟೇ ಅಲ್ಲ, ಬರೀ 5 ವರ್ಷದಲ್ಲಿ ಇಸ್ರೋ 1100 ಕೋಟಿಯಷ್ಟು ಲಾಭವನ್ನು ಗಳಿಸೋದ್ರ ಮೂಲಕ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಪೇಸ್ ಕಂಪನೀಸ್ ಆಗಿದೆ ಇವತ್ತಿನ ಕಾಲಕ್ಕೆ. ಸೊ ಆಸ್ ಅ ಬಿಸ್ನೆಸ್ ನೋಡ್ತೀವಿ ಅಂತಂದ್ರೆ ಒಂದು ಕಡೆಯಿಂದ ಇಂಡಸ್ಟ್ರಿ ಬೆಳೀತಾ ಇದೆ, ಇನ್ನೊಂದು ಕಡೆಯಿಂದ ಇಸ್ರೋನು ಕೂಡ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಸೊ ಇಲ್ಲಿ ಉಳ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಇಸ್ರೋಗೆ ಸಂಬಂಧಪಟ್ಟ ಹಾಗೆ ಮೇನ್ ಆಗಿ ನಮಗೆ ಕಾಣ್ತಾ ಇರೋದು ಇಸ್ರೋ, ಬಟ್ ಅದರ ಹಿಂದೆ ಎಷ್ಟೋ ಕಂಪನೀಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಸುಮಾರು ಕಂಪನೀಸ್ಗಳಿದೆ, ಬಟ್ ಅದರಲ್ಲಿ ಟಾಪ್ 5 ಕಂಪನೀಸ್ಗಳನ್ನ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಂದ್ರೆ ಇಸ್ರೋಗೆ ಸಪೋರ್ಟ್ ಮಾಡ್ತಕ್ಕಂಥ 5 ಕಂಪನೀಸ್ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋದನ್ನ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಇಷ್ಟತಕ್ಕಂತಹ ಮೊದಲನೇ ಕಂಪನಿ ಬಂದು ಪರಾಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. ಬೇಸಿಕಲಿ ಇವತ್ತಿನ ಮಟ್ಟಿಗೆ 4 ಡಿಫರೆಂಟ್ ಆಂಗಲ್ಸ್ ಅಥವಾ ವರ್ಟಿಕಲ್ಸ್ ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ನೋಡ್ತಾ ಇರಬಹುದು ನೀವು, ಡಿಫೆನ್ಸ್ ಅಂಡ್ ಸ್ಪೇಸ್ ಆಪ್ಟಿಕ್ಸ್ ಇರಬಹುದು, ಹಾಗೆ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್, ಹಾಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ಪ್ರೊಟೆಕ್ಷನ್ ಸೊಲ್ಯೂಷನ್ಸ್ ಗಳಿರಬಹುದು, ಹೆವಿ ಇಂಜಿನಿಯರಿಂಗ್ ಅಂಡ್ ನೀಶ್ ಟೆಕ್ನಾಲಜೀಸ್ ಗಳ ರಿಲೇಟೆಡ್ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಇವರ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳು ಏನಿದೆಯೋ ಆ ಪ್ರಾಡಕ್ಟ್ಸ್ ಗಳನ್ನ ನಾವು ಆಲ್ರೆಡಿ ತೋರಿಸ್ತಾ ಇದೀವಿ, ನೋಡ್ತಾ ಇರಬಹುದು ನೀವು. ಸೊ ಅರೌಂಡ್ 51% ನಷ್ಟು ಇವರು ಬರ್ತಾ ಇರತಕ್ಕಂತಹ ರೆವೆನ್ಯೂ ಡಿಫೆನ್ಸ್ ಅಂಡ್ ಸ್ಪೇಸ್ ಆಪ್ಟಿಕ್ಸ್ ಇಂದಾನೆ ಬರ್ತಾ ಇರುತ್ತೆ, ವಿಚ್ ಇಸ್ ವೆರಿ ಕ್ಲೋಸರ್ ಟು ಇಸ್ರೋ ಅಂತ ಹೇಳ್ಬೋದು. ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ EMP ಸೊಲ್ಯೂಷನ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ 26% ನಷ್ಟು ರೆವೆನ್ಯೂ, ಹಾಗೆ ಹೆವಿ ಇಂಜಿನಿಯರಿಂಗ್ ಇಂದ 23% ನಷ್ಟು ರೆವೆನ್ಯೂ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಬರ್ತಾ ಇರುತ್ತೆ. ಕಳೆದ ಒಂದು ವರ್ಷದಲ್ಲಿ ರಫ್ಲಿ 3.2% ನಷ್ಟು ನೆಗೆಟಿವ್ ಗ್ರೋತ್ ಅನ್ನ ಶೇರ್ ಪ್ರೈಸ್ ಅಲ್ಲಿ ಕಂಡಿರುತ್ತೆ ಈ ಕಂಪನಿ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಡಿಫೆನ್ಸ್ ಹಾಗೆ ಇಂಜಿನಿಯರಿಂಗ್ ರಿಲೇಟೆಡ್ ಸರ್ವಿಸಸ್ ಏನಿದೆ ಇವ್ರದ್ದು ಆಲ್ಮೋಸ್ಟ್ 40 ವರ್ಷಗಳ ಅನುಭವವನ್ನು ಹೊಂದಿರತಕ್ಕಂತಹ ಕಂಪನಿ ಆಗಿದೆ, ಓಲ್ಡೆಸ್ಟ್ ಕಂಪನಿ ಅಂತ ಹೇಳ್ಬೋದು. ಸೊ ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್ ಅಥವಾ ಸ್ಟ್ರೆಂತ್ಸ್ ಅಂತ ಹೇಳೋದಾದ್ರೆ ಕಂಪನಿ ಇವ್ರಿಗೆ ಇರತಕ್ಕಂತಹ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ. ಬಿಕಾಸ್ ಒಂದ್ ಕಡೆಯಿಂದ ಇಂಡಸ್ಟ್ರಿ ವೈಸ್ ಕೂಡ ಡೈವರ್ಸಿಫಿಕೇಶನ್ ಇವರು ಹೊಂದಿದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿ ವೈಸ್ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಇಂಡಸ್ಟ್ರೀಸ್ ಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಂತಹ ಮೇಜರ್ ಕಸ್ಟಮರ್ಸ್ ಗಳನ್ನ ಅಥವಾ ಕ್ಲೈಂಟ್ಸ್ ಗಳನ್ನ ಈ ಕಂಪನಿ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಆಗಿರುತ್ತೆ. ಇನ್ನ ಇಸ್ರೇಲ್ ಇರಬಹುದು, ಸಿಂಗಾಪುರ್ ಇರಬಹುದು, USA ಅಂತಹ ಮೇಜರ್ ಕಂಟ್ರೀಸ್ ಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಕಂಪನಿ ತನ್ನ ಸರ್ವಿಸಸ್ ಗಳನ್ನ. ರಫ್ಲಿ 15% ನಷ್ಟು ಬರ್ತಾ ಇರತಕ್ಕಂಥ ರೆವಿನ್ಯೂ ಎಕ್ಸ್ಪೋರ್ಟ್ಸ್ ಇಂದ ಬರ್ತಾ ಇರುತ್ತೆ. ಸದ್ಯಕ್ಕೆ ಕಂಪನಿಯ PE ರೇಷಿಯೋ 70.93 ಆಗಿದ್ರೆ. ಡೆಟ್ ಟು ಇಕ್ವಿಟಿ ಸಾಲದ ನಂಬರ್ ಅಬ್ಸಲ್ಯೂಟ್ಲಿ 0 ಇದೆ, ಯಾವುದೇ ರೀತಿಯಂತಹ ಸಾಲ ಕಂಪನಿಯಲ್ಲಿ ಇಲ್ಲ ಇವತ್ತಿನ ಕಾಲಕ್ಕೆ. ಕಳೆದ 5 ವರ್ಷದಲ್ಲಿ ಸೇಲ್ಸ್ ಗಳಲ್ಲಿ ಕಂಪನಿ 8.41% ನಷ್ಟು ಗ್ರೋತ್ ಕಂಡಿದ್ರೆ ROE ಅಂದ್ರೆ ಎಷ್ಟು ಇಕ್ವಿಟಿ ಮೇಲೆ ರಿಟರ್ನ್ ತೆಗೆದಿದೆಪ್ಪ ಕಂಪನಿ ಅಂತ ನೋಡೋದಾದ್ರೆ 9.09% ಆಗಿರುತ್ತೆ. ಬೆಲೆಮಸಿರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಲಾರ್ಸನ್ ಅಂಡ್ ಟೊಬ್ರೋ. ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಈ ಕಂಪನಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ಕಂಪನಿ. ಇಂಟರ್ನ್ಯಾಷನಲ್ ಇವತ್ತಿನ ಮಟ್ಟಿಗೆ ತನ್ನ ಓವರ್ ಆಲ್ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡ್ತಾ ಇರತಕ್ಕಂಥ ಕಂಪನಿ ಇದಾಗಿದೆ. EPC ಸೆಗ್ಮೆಂಟ್ ಅಂತ ಹೇಳ್ತಾರೆ, ಅಂದ್ರೆ ಇಂಜಿನಿಯರಿಂಗ್ ಕೊಡೋದಿರಬಹುದು, ಅಂದ್ರೆ ಇಂಜಿನಿಯರಿಂಗ್ ಸರ್ವಿಸಸ್ ಗಳು, ಇನ್ನೊಂದು ಕಡೆಯಿಂದ ಪ್ರೊಕ್ಯೂರ್ಮೆಂಟ್, ಹಾಗೆ ಇನ್ನೊಂದು ಕಡೆಯಿಂದ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ L&T ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿರತಕ್ಕಂಥ ಚಂದ್ರಯಾನ 3 ಗೆ ಸಂಬಂಧಪಟ್ಟ ಹಾಗೂ ಕೂಡ ಕೆಲವೊಂದಿಷ್ಟು ಪಾರ್ಟ್ಸ್ ಗಳನ್ನ ರೆಡಿ ಮಾಡಿರ್ತಕ್ಕಂಥ ಕಂಪನಿ ಆಗಿದೆ ಈ ಚಂದ್ರಯಾನ 3 ಜರ್ನಿಯಲ್ಲಿ. ಇದಷ್ಟೇ ಅಲ್ಲದೇನೆ ಬೇರೆ ರೀತಿಯಾದಂತಹ ಸ್ಪೇಸ್ ಮಿಷನ್ಸ್ ಗಳನ್ನು ಕೂಡ ಇನ್ವಾಲ್ವ್ ಆಗಿರತಕ್ಕಂಥದ್ದು ಈ ಕಂಪನಿಗೆ ಇನ್ನೊಂದು ಅಡ್ವಾಂಟೇಜಸ್ ನ ತಂದುಕೊಡುತ್ತೆ, ಎಸ್ಪೆಷಲಿ ಇಸ್ರೋಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಅಂತಂದ್ರೆ. ಇನ್ನು ಇವರ ರೆವೆನ್ಯೂ ಕಾಂಪೋಸಿಷನ್ ನೋಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ಕಾಣುತ್ತೆ. Q1 ಫಿನಾನ್ಷಿಯಲ್ 2024 ಪ್ರಕಾರ ನೋಡ್ತಾ ಇರತಕ್ಕಂಥದ್ದು ಸರ್ವಿಸಸ್ ಸೆಗ್ಮೆಂಟ್ ಇಂದ 32% ನಷ್ಟು, ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಇಂದ 46% ನಷ್ಟು, ಎನರ್ಜಿ ಸೆಗ್ಮೆಂಟ್ ಇಂದ 14%, ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ 4%, ಇನ್ ಮಿಕ್ಕಿರತಕ್ಕಂತಹ ಸೆಗ್ಮೆಂಟ್ ಇಂದ 4% ನಷ್ಟು ಇವರಿಗೆ ರೆವಿನ್ಯೂ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ. ಜಿಯೋಗ್ರಫಿ ವೈಸ್ ನೋಡ್ತೀವಿ ಅಂತಂದ್ರೆ ಲೊಕೇಶನ್ಸ್ ಗಳ ವೈಸ್ ಡೊಮೆಸ್ಟಿಕಲಿ ಭಾರತದಿಂದನೇ 60% ನಷ್ಟು ಇವರಿಗೆ ರೆವಿನ್ಯೂ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು. USA ಯುರೋಪ್ ಸೇರ್ಕೊಂಡು 20%, ಹಾಗೆ ರೆಸ್ಟ್ ಆಫ್ ದ ವರ್ಲ್ಡ್ ಇಂದ 4%, ಮೇನ್ಲಿ ಮಿಡಲ್ ಈಸ್ಟ್ ಅನ್ನು ಕೂಡ ಇವರಿಗೆ 16% ನಷ್ಟು ರೆವಿನ್ಯೂ ಜಿಯೋಗ್ರಫಿಕಲಿ ಇವತ್ತಿನ ಮಟ್ಟಿಗೆ ಬರ್ತಾ ಇರುತ್ತೆ. ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ L&T ಕನ್ಸಾಲಿಡೇಟೆಡ್ ಅನ್ಎಕ್ಸಿಕ್ಯೂಟೆಡ್ ಆರ್ಡರ್ ಬುಕ್ ನಾವು ನೋಡ್ತೀವಿ ಅಂತಂದ್ರೆ
ಅಂತಂದ್ರೆ 12% ನಷ್ಟು ಗ್ರೋತ್ ನ ಕಂಡಿರುತ್ತೆ ಇಯರ್ ಆನ್ ಇಯರ್. ರಫ್ಲಿ 3.99 ಲಕ್ಷ ಕೋಟಿಗಳಷ್ಟು ಅಮೌಂಟ್ ಅಂತ ಹೇಳ್ಬೋದು ಬೈ ಮಾರ್ಚ್ 31, 2023 ನಾವು ನೋಡ್ತೀವಿ ಅಂತಂದ್ರೆ. ಸೊ ಬೇಸಿಕಲಿ ಇದನ್ನ 2023 ಅಲ್ಲಿ ಕಂಪೇರ್ ಮಾಡ್ತೀವಿ ಅಂತಂದ್ರೆ 3 ಟೈಮ್ಸ್ ನಷ್ಟು ಬೆಳವಣಿಗೆಯನ್ನ ಕಂಡಿದೆ ಅಂತ ಹೇಳ್ಬೋದು ಕಂಪನಿ ಇನ್ ಟರ್ಮ್ಸ್ ಆಫ್ ದ ಆರ್ಡರ್ ಬುಕ್. ಹಾಗೆ ಫಿನಾನ್ಷಿಯಲ್ 2023 ಅಲ್ಲೇನೆ ಇವರ ಫ್ರೆಶ್ ಆರ್ಡರ್ಸ್ ಗಳು ಇವ್ರಿಗೆ ಬಂದಿರತಕ್ಕಂತಹ ಮಾಹಿತಿಗಳನ್ನು ನೋಡ್ತೀವಿ ಅಂತಂದ್ರೆ ಆ ವಾಲ್ಯೂಮ್ಸ್ ಅಲ್ಲೂ ಕೂಡ 19% ನಷ್ಟು ಗ್ರೋತ್ ಕಂಡಿರತಕ್ಕಂಥದ್ದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಲ್ಲೂ ಕೂಡ ಔಟರ್ ಪರ್ಫಾರ್ಮ್ ಮಾಡ್ತಾ ಇದೆ ಬಿಸ್ನೆಸ್. ಹಾಗೆ ಹೊಸ ಬಿಸ್ನೆಸ್ ಗಳು ಕೂಡ ಇವರಿಗೆ ಬರ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನ ಇವರ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇರಬಹುದು ನೀವು, ಮಾರ್ಕೆಟ್ ಕ್ಯಾಪ್ ಬಂದು 3,72,701 ಕೋಟಿಗಳಷ್ಟು ರಫ್ಲಿ ಅಮೌಂಟ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪ್. ತುಂಬಾ ದೊಡ್ಡ ಕಂಪನಿ ಅಂತ ಹೇಳ್ಬೋದು. ಕರೆಂಟ್ ಮಾರ್ಕೆಟ್ ಪ್ರೈಸ್ ಸದ್ಯಕ್ಕೆ 2,651.6 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 33.3, ಡೆಟ್ ಟು ಇಕ್ವಿಟಿ 1.35. ಸೊ ಸಾಲದ ನಂಬರ್ ಸ್ವಲ್ಪ ಜಾಸ್ತಿ ಇರೋದನ್ನ ಗಮನಿಸಬಹುದು, 1 ಮೇಲಿದೆ. ಸೊ ಸಾಲವನ್ನು ತಗೊಂಡು ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ ತಮ್ಮ ಬಿಸ್ನೆಸ್ ಅನ್ನ ಅಂತ ಹೇಳ್ಬೋದು. ಹಾಗೆ ಕಳೆದ 5 ವರ್ಷದಲ್ಲಿ ಸೇಲ್ಸ್ ಗ್ರೋತ್ ಏನಿದೆಯೋ 8.9% ಗ್ರೋತ್ ಅನ್ನ ಕಂಡಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿ ಮೇಲೆ ಎಷ್ಟು ಗಳಿಸಿದಪ್ಪ ಕಂಪನಿ ಅಂತ ನೋಡೋದಾದ್ರೆ 11.68% ROE ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 42.93% ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ 6.7% ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ಇನ್ನ ನಮ್ಮ ಹೆಸರಿರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು MTAR ಟೆಕ್ನಾಲಜೀಸ್ ಅಂತ ಹೇಳ್ಕೊಂಡು ಸುಮಾರು ಜನ ನಿಮ್ಮಲ್ಲಿ ಕೇಳಿಲ್ಲದೆ ಇರಬಹುದು ಈ ಒಂದು ಹೆಸರನ್ನ. ಬಟ್ ಇವತ್ತಿನ ಕಾಲಕ್ಕೆ ಮೆಜಾರಿಟಿ ಆಫ್ ದ ಇಂಡಸ್ಟ್ರೀಸ್ ಅಲ್ಲಿ ಈ ಕಂಪನಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು, ಸಿವಿಲಿಯನ್ ನ್ಯೂಕ್ಲಿಯರ್ ರಿಲೇಟೆಡ್ ಬಿಸ್ನೆಸ್ ಏನಿದೆಯೋ ಆ ನ್ಯೂಕ್ಲಿಯರ್ ರಿಲೇಟೆಡ್ ಕಂಪನಿ ಕೆಲಸ ಮಾಡ್ತಾ ಇದೆ. ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ. ಮೇನ್ಲಿ ಸ್ಪೇಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ಅವರ ಕೆಲಸ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಮಿಕ್ಕಿರ್ತಕ್ಕಂತಹ ಒಂದು ಇಂಡಸ್ಟ್ರಿಗಳನ್ನ ನಾವು ತೋರಿಸ್ತಾ ಇದೀವಿ. ಮೇನ್ಲಿ ಹೇಳಬೇಕಪ್ಪ ಅಂತ ಅಂದ್ರೆ ಇವತ್ತಿನ ಕಾಲಕ್ಕೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಹಾಗೆ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ರಿಲೇಟೆಡ್ ಕಂಪನಿ, ಇಕ್ವಿಪ್ಮೆಂಟ್ ಅಸೆಂಬ್ಲೀಸ್ ಹಾಗೆ ಸ್ಪೇರ್ ಪಾರ್ಟ್ಸ್ ಗಳ ರಿಲೇಟೆಡ್ ಕಂಪನಿ ಕೆಲಸ ಮಾಡ್ತಾ ಇದೆ. ಸದ್ಯಕ್ಕೆ ಹೈದರಾಬಾದ್ ಅಲ್ಲಿ ಮೇನ್ ಆಗಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇರತಕ್ಕಂಥದ್ದು 7 ಯೂನಿಟ್ಸ್ ಗಳನ್ನ ಇವರು ಹೊಂದಿರ್ತಾರೆ. ಹಾಗೆ ಅರೌಂಡ್ 4 ಕಿಲೋಮೀಟರ್ ಒಳಗಡೆಗೆ ಈ ಒಂದು ಯೂನಿಟ್ಸ್ ಗಳು ಇರತಕ್ಕಂಥದ್ದು ಒನ್ ಆಫ್ ದ ಸ್ಟ್ರಾಟಜಿಕ್ ಲೊಕೇಶನ್ಸ್ ಗಳನ್ನ ಈ ಕಂಪನಿ ಹೊಂದಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇನ್ನು ಇವರ ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳ ಪ್ರಕಾರ ಮಾತಾಡ್ತೀವಿ ಅಂತಂದ್ರೆ ರೆವೆನ್ಯೂ ಎಷ್ಟು ಬಂದಿದೆ ಅಂತ ನೋಡೋದಾದ್ರೆ ನೋಡ್ತಾ ಇರಬಹುದು, ಮೊದಲನೇ ಸೆಗ್ಮೆಂಟ್ ಆಗಿರತಕ್ಕಂತಹ ಕ್ಲೀನ್ ಎನರ್ಜಿ ಸಿವಿಲ್ ನ್ಯೂಕ್ಲಿಯರ್ ಪವರ್ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ರಫ್ಲಿ 8% ರೆವೆನ್ಯೂ ಫಿನಾನ್ಷಿಯಲ್ 2023 ಅಲ್ಲಿ ಕಂಪನಿ ತನ್ನದಾಗಿಸಿಕೊಂಡಿರುತ್ತೆ. ಹಾಗೆ ಸ್ಪೇಸ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಈ ಫಿನಾನ್ಷಿಯಲ್ 2023 ಅಲ್ಲಿ 9% ರೆವೆನ್ಯೂ ಅನ್ನ ಈ ಕಂಪನಿ ಕಂಡಿರುತ್ತೆ. ಹಾಗೆ ಫಿನಾನ್ಷಿಯಲ್ 2023 77% ರೆವೆನ್ಯೂ ಅಂದ್ರೆ ಮೆಜಾರಿಟಿ ಆಫ್ ದ ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು ಕ್ಲೀನ್ ಎನರ್ಜಿ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಇನ್ನ ಪ್ರೊಡಕ್ಟ್ಸ್ ಅಂಡ್ ಅದರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ರಫ್ಲಿ ಅರೌಂಡ್ 4% ರೆವೆನ್ಯೂ ಈ ಕಂಪನಿ ಗಳಿಸಿರುತ್ತೆ. ಹಾಗೆ 3% ರೆವೆನ್ಯೂ ಡಿಫೆನ್ಸ್ ಸೆಗ್ಮೆಂಟ್ ಇಂದ ಬಂದಿರುತ್ತೆ ಈ ಕಂಪನಿಗೆ. ಅಷ್ಟೇ ಅಲ್ಲದೆ DRDO, ಭಾರತ್ ಡೈನಾಮಿಕ್ಸ್ ಹಾಗೆ HAL ನಂತಹ ಬಿಗ್ಗೆಸ್ಟ್ ಕ್ಲೈಂಟ್ಸ್ ಗಳನ್ನು ಕೂಡ ಈ ಕಂಪನಿ ಇವತ್ತಿನ ಕಾಲಕ್ಕೆ ಹೊಂದಿರುತ್ತೆ. ಮಾರ್ಚ್ 31, 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಅನ್ಎಕ್ಸಿಕ್ಯೂಟೆಡ್ ಆರ್ಡರ್ ಬುಕ್ ನ ಪ್ರಕಾರ 1,173 ಕೋಟಿಗಳಷ್ಟು ಅಮೌಂಟ್ ಅನ್ನ ಆರ್ಡರ್ ಬುಕ್ ಅಲ್ಲಿ ಕಂಪನಿ ಹೊಂದಿರುತ್ತೆ. ಬಟ್ ಇವ್ರಿಗಿರ್ತಕ್ಕಂತಹ ಮೇಜರ್ ಚಾಲೆಂಜ್ ಅಂತ ಹೇಳ್ಬೋದು ಇವರ ಕ್ಲೀನ್ ಎನರ್ಜಿ ಸೆಗ್ಮೆಂಟ್. ನಾನು ಹೇಳಿದೆ 77% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂಥ ರೆವೆನ್ಯೂ ಇದೇ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಒಂದೇ ಕ್ಲೈಂಟ್ ಇಂದಾನೇ ಈ ಬಿಸ್ನೆಸ್ ಬರ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ ಅನ್ನ ಈ ಕಂಪನಿಗೆ ತಂದುಕೊಡುತ್ತೆ. ಬ್ಲೂಮ್ ಎನರ್ಜಿ ಅಂತಕ್ಕಂಥ ಕ್ಲೈಂಟ್ ಇಂದ ಮೆಜಾರಿಟಿ ಆಫ್ ದ ರೆವೆನ್ಯೂ ಬಂದಿರುತ್ತೆ. 2019 ಇಂದ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ 60% ಗಿನ ಜಾಸ್ತಿ ರೆವೆನ್ಯೂನ ಕೊಡ್ತಾ ಇರತಕ್ಕಂಥ ಕಂಪನಿ ಇದಾಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಒಂಚೂರು ಏನಾದರೂ ವೇರಿಯೇಷನ್ಸ್ ಗಳಾದ್ರೆ ಅಥವಾ ಬಿಸ್ನೆಸ್ ಬೇಡಪ್ಪ ನಮಗೆ ಇವ್ರ ಕಡೆ ಬೇಡ ಬೇರೆ ಕಡೆ ಕೊಡೋಣ ಬಿಸ್ನೆಸ್ ನ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಇವರ ಎಂಟೈರ್ ಬಿಸ್ನೆಸ್ ಆಗುತ್ತೆ. ಬಿಕಾಸ್ ಮೇಜರ್ ಡಿಪೆಂಡೆನ್ಸಿ ಇವ್ರದ್ದು ಈ ಬಿಸ್ನೆಸ್ ಮೇಲೆ ಇರೋದ್ರಿಂದ. ಇನ್ನವರ ಫಿನಾನ್ಷಿಯಲ್ ರೇಷಿಯೋಸ್ ಪ್ರಕಾರ ಅಂತ ಹೇಳ್ತೀವಿ ಅಂತಂದ್ರೆ ಮಾರ್ಕೆಟ್ ಕ್ಯಾಪ್ ಬಂದು ಇದು 6,978 ಕೋಟಿಗಳಷ್ಟು ಆಗಿರುತ್ತೆ. ಸದ್ಯದ ಬೆಲೆ 2,268 ರೂಪಾಯಿಯಷ್ಟು ಶೇರ್ನ ಬೆಲೆ ನಡೀತಾ ಇದ್ರೆ ಪಿ ರೇಷಿಯೋ 68.31 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.23, ಆಲ್ಮೋಸ್ಟ್ ಮ್ಯಾನೇಜಬಲ್ ಸಾಲವನ್ನು ಇಟ್ಕೊಂಡೆ ಕಂಪನಿ ಬ್ಯಾಲೆನ್ಸ್ ಮಾಡ್ತಾ ಇದೆ ತನ್ನ ಬಿಸ್ನೆಸ್ ಅನ್ನ. ಇನ್ನೊಂದು ಕಡೆಯಿಂದ ಕಳೆದ 5 ವರ್ಷದಲ್ಲಿ ಸೇಲ್ಸ್ ಅಲ್ಲಿ 29.63% ನಷ್ಟು ಒಳ್ಳೆ ಗ್ರೋತ್ ಅನ್ನ ಕಂಡಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿನೂ ಕೂಡ 17.91% ನಷ್ಟು ಆಗಿರುತ್ತೆ. ಇದರ ಜೊತೆಗೇನೆ ಆಸ್ ಎ ರಿಸಲ್ಟ್ ಆಗಿ ಕಳೆದ 1 ವರ್ಷದಲ್ಲಿ 54.42% ನಷ್ಟು ಗ್ರೋತ್ ಅನ್ನ ಈ ಕಂಪನಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ವೆಲ್, ನಮ್ಮಲ್ಲಿರತಕ್ಕಂತಹ 4ನೇ ಕಂಪನಿ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಕಂಪನಿ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಹೆಸರಲ್ಲಿದೆ ಇವತ್ತಿನ ಮಟ್ಟಿಗೆ ಡಿಫೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಕಂಪನಿ ಇದಾಗಿರುತ್ತೆ. ಕಳೆದ 1 ವರ್ಷದಲ್ಲಿ 76.37% ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಅಂಡ್ ವೆರಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಗಳ ಪ್ರಕಾರ 208 ಕೋಟಿಗಳಷ್ಟು ರಾಕೆಟ್ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಇಸ್ರೋಗೆ ಕೊಟ್ಟಿರತಕ್ಕಂತಹ ಕಂಪನಿ HAL ಆಗಿರುತ್ತೆ. HAL ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಚೇರ್ಮನ್ ಆಗಿರತಕ್ಕಂತಹ CB ಅನಂತ ಕೃಷ್ಣನ್ ಅವರು ಹೇಳೋ ಪ್ರಕಾರ, ಇವರ ಸ್ಟೇಟ್ಮೆಂಟ್ ಪ್ರಕಾರ ಫೆಬ್ರವರಿ 2023 ಪ್ರಕಾರ ಕಂಪನಿ ಆಲ್ಮೋಸ್ಟ್ 84,000 ಕೋಟಿಯಷ್ಟು ಆರ್ಡರ್ ಬುಕ್ ಅನ್ನ ಆಲ್ರೆಡಿ ತನ್ನ ಹತ್ರ ಇಟ್ಕೊಂಡಿದೆ. ಹಾಗೆ ಇನ್ನೂ ಬರ್ತಕ್ಕಂತಹ ದಿನಗಳಲ್ಲಿ 50,000 ಕೋಟಿಗಳಷ್ಟು ಆರ್ಡರ್ ಬುಕ್ ಅನ್ನ ತಗೊಳ್ತಕ್ಕಂತಹ ಪಾಸಿಬಿಲಿಟಿ ಕಂಪನಿಗೆ ಇರುತ್ತೆ ತನ್ನ ಪೈಪ್ಲೈನ್ ಅಲ್ಲಿ. ಅಷ್ಟು ಆರ್ಡರ್ ನ ಈ ಕಂಪನಿ ಹೊಂದಿರುತ್ತೆ.
ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂ. ಈ ಒಂದು ಆರ್ಡರ್ ಬುಕ್ಕಿನ ವ್ಯಾಲ್ಯೂ ಅನ್ನು ನಾವು ರೆವಿನ್ಯೂಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ರಫ್ಲಿ 3 ಟೈಮ್ಸ್ ನಷ್ಟು ಎಕ್ಸ್ಟ್ರಾ ಆಗಿ ಆಲ್ರೆಡಿ ಆರ್ಡರ್ ಬುಕ್ ಅನ್ನ ಈ ಕಂಪನಿ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಇವರ ರೆವಿನ್ಯೂ ಪ್ರಕಾರ ಅಂತ ಹೇಳೋದಾದ್ರೆ ಆಲ್ಮೋಸ್ಟ್ 70% ನಷ್ಟು ಇವರಿಗೆ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ರಿಪೇರ್ ಅಂಡ್ ಓವರ್ ಹಾಲ್. ಸೊ ಬೇಸಿಕಲಿ ರಿಪೇರ್ ರಿಲೇಟೆಡ್ ಸೆಗ್ಮೆಂಟ್ ಇಂದಾನೆ ಬರ್ತಾ ಇರುತ್ತೆ. ಹಾಗೆ 17.6% ನಷ್ಟು ರೆವಿನ್ಯೂ ಎಕ್ಸ್ಪೋರ್ಟ್ಸ್ ಇಂದ, 11.4% ನಷ್ಟು ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇಂದ ಇವತ್ತಿನ ಮಟ್ಟಿಗೆ HCL ಗಳಿಸ್ತಾ ಇದೆ. ಇನ್ನ ರಿಟರ್ನ್ ಇಂಡಿಕೇಟರ್ಸ್ ಗಳಾಗಿರತಕ್ಕಂತಹ ROE, ರಿಟರ್ನ್ ಆನ್ ಈಕ್ವಿಟಿ ಹಾಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಗಳನ್ನ ನೋಡ್ತೀವಿ ಅಂತಂದ್ರೆ ಕಂಪನಿ ಇವತ್ತಿನ ಮಟ್ಟಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಇಲ್ಲಿ 27.2% ನಷ್ಟು ROE ಹಾಗೆ 30.6% ನಷ್ಟು ROC ನ ಹೊಂದೋದ್ರ ಮೂಲಕ ಸ್ಟ್ರಾಂಗೆಸ್ಟ್ ಫೈನಾನ್ಷಿಯಲ್ ಪೊಸಿಷನ್ ಇವತ್ತಿನ ಮಟ್ಟಿಗೆ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಫೈನಾನ್ಷಿಯಲ್ ಪ್ರೊಫೈಲ್ ಅಂತ ನೋಡೋದಾದ್ರೆ. ಹಾಗೆ ಗಮನಾರ್ಹವಾದಂತಹ ಪಾಯಿಂಟ್ ಅಂತ ಹೇಳ್ಬೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹಾಗೆ ಪ್ರಾಫಿಟ್ ಮಾರ್ಜಿನ್ಸ್ ಗಳೇನಿದೆ ಕಂಪನಿದು ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಗ್ರೋತ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಇಂಡಿಕೇಟ್ ಮಾಡುತ್ತೆ ಕಂಪನಿ ಎಫಿಷಿಯಂಟ್ ಆಗಿ ತನ್ನ ಇರತಕ್ಕಂಥ ಕ್ಯಾಪಿಟಲ್ ಅನ್ನ ಯುಟಿಲೈಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಬೆಳೀತಾ ಇದೆ ವರ್ಷದಿಂದ ವರ್ಷಕ್ಕೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಇನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಅಲ್ವಾ. ಬ್ಯಾಂಕ್ ಬ್ಯಾಲೆನ್ಸ್ ಇನ ವೈಸ್ ನೋಡ್ತೀವಿ ಅಂತಂದ್ರೆ ಈ ರೀತಿಯಾದಂತಹ ಮಾಹಿತಿಗಳು ಕಾಣುತ್ತೆ. 1920 ಆಲ್ಮೋಸ್ಟ್ ನೆಗೆಟಿವ್ ಗ್ರೋತ್ ಇದ್ದಂತಹ ಈ ನಂಬರ್ ಕ್ಯಾಶ್ ಬ್ಯಾಲೆನ್ಸ್ ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಇಯರ್ ಆನ್ ಕನ್ಸಿಸ್ಟೆಂಟ್ ಬೆಳವಣಿಗೆ ಕಂಡಿದೆ. ಹಾಗೆ ಸಿಗ್ನಿಫಿಕೆಂಟ್ ಬೆಳವಣಿಗೆನ ಲಾಸ್ಟ್ 3 ವರ್ಷದಲ್ಲಿ ಕಂಡಿರೋದನ್ನ ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದು. ಬಟ್ ಮಾನಿಟರೇಬಲ್ ಅಸ್ಪೆಕ್ಟ್ ಅಥವಾ ಬೇಸಿಕಲಿ ಗಮನ ಇಡಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವ್ರಿಗೆ ಬರ್ತಾ ಇರತಕ್ಕಂಥ ಮೆಜಾರಿಟಿ ಆಫ್ ದ ರೆವಿನ್ಯೂ ಡಿಫೆನ್ಸ್ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬಜೆಟ್ ಮೇಲೆ ಡೈರೆಕ್ಟ್ ಆಗಿ ಇವರ ಬಿಸ್ನೆಸ್ ಇವತ್ತಿನ ಮಟ್ಟಿಗೆ ಡಿಪೆಂಡ್ ಆಗಿರತಕ್ಕಂಥದ್ದು. ಒಂದ್ ಕಡೆಯಿಂದ ಕಾನ್ಸಂಟ್ರೇಷನ್ ರಿಸ್ಕ್ ಆದ್ರೆ ಇನ್ನೊಂದು ಕಡೆಯಿಂದ ಪಾಲಿಸೀಸ್ ಗಳೇನಾದ್ರು ವೇರಿಯೇಷನ್ಸ್ ಗಳಾದ್ರೂ ಕೂಡ ಅದರ ಡೈರೆಕ್ಟ್ ಪರಿಣಾಮ ಈ ಕಂಪನಿಗೆ ಇಮಿಡಿಯೇಟ್ ಆಗಿ ಬೀರತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡಿರಬೇಕು ನಾವು. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಈ ಕಂಪನಿದು ಮಾರ್ಕೆಟ್ ಕ್ಯಾಪ್ ವೈಸ್ 1,27,903 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಸದ್ಯಕ್ಕೆ 3,825 ರೂಪಾಯಿ ಅಷ್ಟು ಶೇರ್ನ ಬೆಲೆ ನಡೀತಾ ಇದ್ರೆ PE ರೇಷಿಯೋ 22 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯಾದಂತಹ ಸಾಲ ಇಲ್ಲ. ಕಳೆದ 5 ವರ್ಷದಲ್ಲಿ 7.77% ನಷ್ಟು ಸೇಲ್ಸ್ ಅಲ್ಲಿ ಕಂಪನಿ ಗ್ರೋತ್ ಕಂಡಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿ 27.16% ಆಗಿದೆ. ಕಳೆದ 1 ವರ್ಷದಲ್ಲಿ 76.37% ನಷ್ಟು ಒಳ್ಳೆ ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಕಳೆದ 5 ವರ್ಷದಲ್ಲಿ 31.39% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿರತಕ್ಕಂಥ ಕಂಪನಿ ಇದಾಗಿರುತ್ತೆ. ಇನ್ನು ನಮ್ಮಲ್ಲಿರತಕ್ಕಂತಹ ಕೊನೆಯ ಕಂಪನಿ ಇಡೀ ಭಾರತದ ಲಾರ್ಜೆಸ್ಟ್ ಇಂಜಿನಿಯರಿಂಗ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳ್ಬೋದು BHEL. ಕಳೆದ 1 ವರ್ಷದಲ್ಲಿ 92.31% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಾಗೆ ಇಸ್ರೋಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಅಂತಂದ್ರೆ ಇಸ್ರೋ ಬೇಸಿಕಲಿ ಇವ್ರಿಗೆ ಬೇಕಾಗಿರ್ತಕ್ಕಂತಹ ಲಿಥಿಯಂ ಅಯಾನ್ ಬ್ಯಾಟರಿ ಏನಿದೆ ಇದರಲ್ಲಿ ಯೂಸ್ ಆಗ್ತಕ್ಕಂಥ ಪ್ರೋಸೆಸ್ ಅಲ್ಲಿ ಬೇರೆ ಕಡೆಯಿಂದ ತರಿಸ್ಕೊಳ್ಳುತ್ತೆ. ಆ ಬ್ಯಾಟರಿನ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಇಸ್ರೋ ಈ ಒಂದು BHEL ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ಕೊಡ್ತಾ ಇದೆ. ಹಾಗೆ ಒಂದು ಬಿಗ್ಗೆಸ್ಟ್ ನ್ಯೂಸ್ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ BHEL ಇನ್ ಮುಂದೆ ಲಿಥಿಯಂ ಅಯಾನ್ ಬ್ಯಾಟರೀಸ್ ಗಳನ್ನ ಇಸ್ರೋಗೆ ಮಾಡ್ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಅದರ ರಿಲೇಟೆಡ್ ಟೆಕ್ನಾಲಜಿ ಏನೇನೆಲ್ಲ ಬೇಕು ಅದಕ್ಕೆ ಅವಶ್ಯಕತೆ ಸಪೋರ್ಟ್ ಏನಿದೆಯೋ ಆಲ್ರೆಡಿ ಇಸ್ರೋ BHEL ಗೆ ಮಾಡ್ಕೊಡ್ತಾ ಇದೆ. ಇದರಿಂದ ಬರೀ ಇಸ್ರೋಗೆ ಮಾತ್ರ ಇವರಿಗೆ ಬಿಸ್ನೆಸ್ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಬೇಕಾಗಿರ್ತಕ್ಕಂಥದ್ದು. ಮೇನ್ಲಿ ಇದನ್ನ ಹೊರಗಡೆಯಿಂದ ತರಿಸ್ಕೊಳ್ಳುತ್ತೆ ಕಂಪನೀಸ್ಗಳು. ಬಟ್ BHEL ರೆಡಿ ಮಾಡುತ್ತೆ ಅಂತಂದ್ರೆ BHEL ವಿಲ್ ಬಿ ದ ಮೇನ್ ಸಪ್ಲೈಯರ್ ಅಂತ ಹೇಳ್ಬೋದು ಲಿಥಿಯಂ ಬ್ಯಾಟರೀಸ್ಗಳು ಹಾಗೆ ಸೆಲ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ. ಸದ್ಯಕ್ಕೆ 2 ಮೇಜರ್ ಸೆಗ್ಮೆಂಟ್ ಗಳಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಹಾಗೆ ಇನ್ನೊಂದು ಕಡೆಯಿಂದ ಪವರ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಫೈನಾನ್ಷಿಯಲ್ 2022-23 ಪ್ರಕಾರ ನೋಡ್ತೀವಿ ಅಂತಂದ್ರೆ ರಫ್ಲಿ 79% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಇಂಡಸ್ಟ್ರಿ ಸೆಗ್ಮೆಂಟ್ ಇಂದಾನೆ ಬರ್ತಾ ಇರುತ್ತೆ. 21% ನಷ್ಟು ರೆವಿನ್ಯೂ ಪವರ್ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಸದ್ಯಕ್ಕೆ 20 ಗಿಗಾವ್ಯಾಟ್ ಪರ್ ಇಯರ್ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಈ ಕಂಪನಿ ಹೊಂದಿದ್ರೆ ಆಲ್ಮೋಸ್ಟ್ 140 ಪ್ರಾಜೆಕ್ಟ್ಸ್ ಗಳಿಗಿಂತ ಜಾಸ್ತಿ ಸೈಟ್ಸ್ ಗಳಲ್ಲಿ ಪ್ರಾಜೆಕ್ಟ್ ಸೈಟ್ಸ್ ಗಳಲ್ಲಿ ಇಂಡಿಯಾ ಹಾಗೆ ಅಬ್ರಾಡ್ ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೆಲಸ ಮಾಡ್ತಾ ಇದೆ. 16 ಡಿಫರೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನು ಕೂಡ ಈ ಕಂಪನಿ ಹೊಂದಿದೆ. 2 ರಿಪೇರ್ ಸೆಂಟರ್ಸ್ ಗಳು ಹಾಗೆ 8 ಸರ್ವಿಸ್ ಸೆಂಟರ್ಸ್ ಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. BHEL ಸಕ್ಸಸ್ ಇಂದ ಇರತಕ್ಕಂತಹ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂತಂದ್ರೆ ಇವರ ವರ್ಕ್ ಫೋರ್ಸ್ ಅಥವಾ ಕೆಲಸಗಾರ ಯಾರಿದ್ರು ಅವ್ರಿಗೆ ಇರತಕ್ಕಂತಹ ಸ್ಕಿಲ್ಸ್ ಗಳು ಅಂತ ಹೇಳ್ಬೋದು. ಬಿಕಾಸ್ ಸುಮಾರು ರೀತಿಯಂತ ಇನ್ವೆಸ್ಟ್ಮೆಂಟ್ ಅನ್ನ R&D ಹಾಗೆ ವರ್ಕ್ ಫೋರ್ಸ್ ಮೇಲೆ ಈ ಕಂಪನಿ ಮಾಡಿರುತ್ತೆ. ಹಾಗೆ ನಾವು ಗಮನ ಇಡಬೇಕಾಗಿರ್ತಕ್ಕಂತಹ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವರ ಕ್ಯಾಶ್ ಫ್ಲೋ ಅಂತ ಹೇಳ್ಬೋದು. ಫೈನಾನ್ಷಿಯಲ್ 2023 ಅಲ್ಲಿ ನೆಗೆಟಿವ್ ಕ್ಯಾಶ್ ಫ್ಲೋ ನ ಈ ಕಂಪನಿ ಹೊಂದಿರುತ್ತೆ. ಫ್ರೀ ಕ್ಯಾಶ್ ಫ್ಲೋ ಪ್ರಕಾರ ನೋಡ್ತೀವಿ ಅಂತಂದ್ರೆ 7.4 ಬಿಲಿಯನ್ ರುಪೀಸ್ ನಷ್ಟು ನೆಗೆಟಿವ್ ಕ್ಯಾಶ್ ಫ್ಲೋ ನ ಈ ಕಂಪನಿ ಹೊಂದಿರುತ್ತೆ. ಇದರ ರಿಲೇಟೆಡ್ ಇದಾಗಿನೂ ಕೂಡ ಕಂಪನಿ 1.4 ಬಿಲಿಯನ್ ರುಪೀಸ್ ಅಷ್ಟು ಓವರ್ ಆಲ್ ಡಿವಿಡೆಂಡ್ಸ್ ಗಳನ್ನ ಕೊಟ್ಟಿರುತ್ತೆ ಫೈನಾನ್ಷಿಯಲ್ 2023 ಅಲ್ಲಿ. ಸೊ ಬೇಸಿಕಲಿ ಇವರ ಡೇ ಟು ಡೇ ಆಪರೇಷನ್ಸ್ ಗಳಿಗೆ ಹಾಗೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಕ್ಯಾಶ್ ಅನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕೆಟ್ ಕ್ಯಾಪ್ ಈ ಕಂಪನಿದು 35,255 ಕೋಟಿಗಳಷ್ಟಾಗಿರುತ್ತೆ. ಸದ್ಯದ ಬೆಲೆ 101.25 ಆಗಿರುತ್ತೆ ಶೇರ್ನ ಬೆಲೆ. ಹಾಗೆ PE ರೇಷಿಯೋ 109.66 ಆಗಿದ್ರೆ. ಡೆಟ್ ಟು ಇಕ್ವಿಟಿ 0.2, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಸಾಲ ಅಂತ ಹೇಳ್ಬೋದು. ಅಷ್ಟೊಂದು ಮೇಜರ್ ಆಗಿ ಏನು ಸಾಲ ಇಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದಲ್ಲಿ ನೆಗೆಟಿವ್ ಗ್ರೋತ್ ಅನ್ನ ಕಂಡಿರುತ್ತೆ ಸೇಲ್ಸ್ ವೈಸ್ ಅಂತ ಹೇಳೋದಾದ್ರೆ 4.11% ನಷ್ಟು. ಸೊ ROE ಪ್ರಕಾರ ನೋಡ್ತೀವಿ ಅಂತಂದ್ರೆ 1.7% ಆಗಿದ್ರೆ ಕಳೆದ 1 ವರ್ಷದಲ್ಲಿ 92.31% ನಷ್ಟು ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ಕಳೆದ 5 ವರ್ಷದಲ್ಲಿ 6.7% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ಸ್ನೇಹಿತರೆ, ಇದೇ 5 ಕಂಪನೀಸ್ ಗಳಾಗಿತ್ತು ಇಸ್ರೋ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪನೀಸ್ ಗಳು ಅಂತ ಹೇಳೋದಾದ್ರೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ
ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಯಾರು ಹೊಸಬ್ರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಬಿಕಾಸ್ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ಅದರ ಮಾಹಿತಿ ನಿಮಗೆ ಇಮಿಡಿಯೇಟ್ ಆಗಿ ದೊರೆಯುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.